ಹೋಗೋಣ ಇರು ಆ ಕಡೆ ನೋಡೋಣ. ನಡಿ. ದೇವ್ರೇ ನೋಡಿದ ತಕ್ಷಣ ಇಷ್ಟ ಆಗ್ಬಿಡು. ಯಾರು ಬರ್ತಡೆ? ನಂದು. ಏನ್ ಮಾಡ್ತಾ ಇಲ್ಲ. ಮುತ್ತಣ್ಣಂಗ್ ನಿನ್ ಬರ್ಡೇ ಮೇಲೆ ₹1 ಇಂಟ್ರೆಸ್ಟ್ ಗೊತ್ತು. ಇಷ್ಟು ಬಟ್ಟೆನ ಇವಾಗೆಲ್ಲ ಜೋಡಿಸಿ ಇಡ್ಬೇಕು. ನೋಡಿ ಇವಳು ಲಿಫ್ಟ್ ನೋಡಿ ಇವ್ರ ಜೊತೆ ಬಂದು ನೋಡಿ. ಆಯ್ತು ಫೈನಲ್. ವೆಲ್ಕಮ್ ಬ್ಯಾಕ್ ಟು ನಿಖಿಲೇಶ ಬ್ಲಾಗ್. ಸೊ 10 ದಿನಗಳ ನಂತರ ನನ್ನ ಬ್ಲಾಗ್ ಅಲ್ಲಿ 10 ದಿನ ಆಗೋಯ್ತಾ? ಎಸ್, ನಮ್ಮ ಅಣ್ಣ ನಮ್ಮ ಒಡಿಯತ್ಗೆ ಅತ್ಗೆ ಬಂದಿದ್ದಾರೆ ಗೈಸ್. ಸೊ ನಿನ್ನೆ ನೈಟ್ 12 ಗಂಟೆಗೆ ಮೈಸೂರಿಗೆ ಇಳಿದ್ರು. ಗೊತ್ತಾ ಬಡ ಚೆನ್ನಾಗಿ ಇಲ್ಲ ಗೈಸ್, ಸೊ ನಿನ್ನೆ ಬಂದವಳು ಇನ್ನೂ ಬಟ್ಟೆ ಚೇಂಜ್ ಮಾಡಿಲ್ಲ ನೋಡಿ. ನಾನು ಏನೋ ಇಲ್ಲಿಲ್ಲ, ಮೈಸೂರಲ್ಲಿ ಇಲ್ಲ ಗೈಸ್. ನನ್ ಬರ್ಡೇ ಟೆನ್ಷನ್ ಇದೆ. ವಿಶನ್ ಬರ್ಡೇ ಹೆಂಗ್ ಮಾಡೋದು ಗೊತ್ತಾಗ್ತಲ್ಲ ನೋಡಿ. ಹುಚ್ಚಿ ಆಗ್ಬಿಟ್ಟಿದೀನಿ, ತಲೆ ಎಲ್ಲ ಬಿಟ್ಕೊಂಡು. ಅವತ್ತೇನೋ ಕನ್ಸ್ ಬಿತ್ತು ಹಂಗೆ ಮಾಡ್ತೀನಿ ಅಂದಲ್ಲ. ಕರೆಕ್ಟ್, ಆ ಕನ್ಸೆ ಮರ್ತೋದೆ ನಾನು. ನಂಗೆ ಅವತ್ತು ಹೇಳಿದಿದ್ರೆ ನಾನು ಇವತ್ತು ನೆನಪಿಸ್ತೀನಿ. ಏನೋ ಕನ್ಸ್ ಬಿದ್ದಿತ್ತು ಕರೆಕ್ಟ್ ನನಗೆ. ಸೊ ಇವಾಗ ನಾವು ಬರ್ಡೇ ಪ್ರಿಪ್ರೇಷನ್ ಮಾಡ್ತಾ ಇದೀವಿ ಗೈಸ್. ಜೊತೆ ಮುತ್ತಣ್ಣ ಇದಾರೆ, ನಾನು ಜಾಯ್ನ್ ಆಗಿದ್ದೀನಿ. ಆಗಿರೋದ್ರಿಂದ ಕಾಫಿ ಮಾಡ್ಕೊಡ್ತಾರೆ. ಯಾರು ಬರ್ತಡೆ? ನಂದು. ಏನ್ ಮಾಡ್ತಾ ಇಲ್ಲ. ಮುತ್ತಣ್ಣಂಗ್ ನಿನ್ ಬರ್ಡೇ ಮೇಲೆ ₹1 ಇಂಟ್ರೆಸ್ಟ್ ಗೊತ್ತು ಹಿಡ್ಕೊಳ್ಳಿ ಅಣ್ಣ. ನನ್ನ ಫ್ರೆಂಡ್ಸು ನೆನ್ನೆ ಹೋಯ್ತಾ ಇದ್ರಾ, ಮತ್ತೆ ಬರ್ತಾರೆ ನಾಡಿದ್ದು ಅಂದ್ರೆ ಸಂಡೇ ಬರ್ತಾರೆ ಅಂದ್ರೆ ಏನಕ್ಕೆ ಬರ್ತೀರ, ಅವ್ಳು ಬರ್ಡೇ ಏನ್ ಮಾಡ್ತಾ ಇಲ್ಲ ಅಂತ ಅಂತವ್ರೆ. ಬಿಡಿ ಅಣ್ಣ ನಾವೇ ಮಾಡ್ತೀವಿ ಅಂದ್ರೆ ಯಾಕೆ ಮಾಡ್ತೀರಾ? ಬೆಳಿಗ್ಗೆಯಿಂದ ಮುತ್ತಣ್ಣ ಏನಾದ್ರು ಹೇಳು, ಪ್ಲಾನ್ ಕೊಡು ಮುತ್ತಣ್ಣ, ಅಷ್ಟು ವಿಡಿಯೋ ಸೀರೀಸ್ ಎಲ್ಲ ನೋಡ್ತೀಯಲ್ಲ ನೀನು ಅಂದ್ರೆ ಏನ್ ಮಾಡ್ತೀಯ ಬಿಡು, ನಾನು ಆಗ್ಲೇ ಹೇಳಿದೀನಿ ಅವಳಿಗೆ ಮಾಡಲ್ಲ ಅಂತ ಮಾಡಲ್ಲ ನಿಜಲ್ವೇ? ನಂಗೆ ಕಾಫಿ ನೀ ಕಾಫಿ ಕುಡಿಯಲ್ಲ ಗೈಸ್. ನಮ್ಮ ಅಣ್ಣ ಎಷ್ಟೊಂದು ಇವಳ ಹತ್ರ ತಗೊಳೋದ್ನ ಕ್ಯಾನ್ಸಲ್ ಮಾಡ್ಸೋನೆ, ಏನೇನೋ ತಗೊಳಕ್ ಹೋಗೋಳೆ. ಸೊ ಡೆಲ್ಲಿದು ಶಾಪಿಂಗ್ ಎಲ್ಲ ಮಾಡಿರೋದು ಇನ್ನೂ ಬಂದಿಲ್ಲ, ಮನೆಗೆ ಇಳ್ದಿಲ್ಲ. ಮನೇಲಿ ಮಾತ್ರ ಬಂದಿದೆ. ಮನೇಲಿದು ಬಂದಿಲ್ವಾ? ಎಲ್ಲ ಜಾಸ್ತಿ ಲಗೇಜ್ ಆಗಿದೆ ಅಂತ ಡೆಲ್ಲಿಂದ ಕೊರಿಯರ್ ಮಾಡಿಸಿದ್ದಾರೆ ಗೈಸ್. ಬಂದ ತಕ್ಷಣ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಮುತ್ತಣ್ಣನ ಹೆಲ್ಮೆಟ್ ಇಂದ ಮುತ್ತಣ್ಣನ ತಲೆ ಉಳ್ದಿದೆ. ತೋರ್ಸೋಣ, ಆಕ್ಸಿಡೆಂಟ್ ಆದಾಗ ಎಷ್ಟಾಗಿತ್ತು. ಇದ್ರಲ್ಲಿ ಏನಾಗಿಲ್ಲ, ಇದು ನೋಡಿ ಹೊಡೆದೋಗಿದೆ. ಮತ್ತೆ ಇಲ್ಲೆಲ್ಲ ಇದೆಲ್ಲ ಹಳೇದಾಗೋಯ್ತು. ಹೆಲ್ಮೆಟ್ ಗಾಡಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡು ತಿರ್ಗಾಡಿ ಗೈಸ್. ಅದಕ್ಕೆ ನಮ್ಮ ಮದುವೆ ಹಾಕ್ಸಿದ್ದೀನಿ ನೋಡಿ. ಜಾಸ್ತಿ ಆಗೋಯ್ತು. ಸೊ ಇವಾಗ ನಾವು ನನ್ನ ಬರ್ಡೇಗೆ ಬಟ್ಟೆ ತಗೊಳಕ್ ಹೋಗ್ತಾ ಇದ್ದೀವಿ. ಸೊ ಇದು ನಾನು ಅನುಷಾ ಅವ್ರ ಹತ್ರ ಬಟ್ಟೆ ಇಸ್ಕೊಬಂದಿದ್ದು ಮದ್ವೆಗೆ ಹೋಗಿದ್ದಾಗ. ಅವ್ರಿಗೆ ಕೊಟ್ಬಿಟ್ಟು ಮಧು ಒಂದು ಬಟ್ಟೆ ಸೆಲೆಕ್ಟ್ ಮಾಡಿದ್ದಾಳೆ, ಅದನ್ನ ನಾನು ನನ್ನ ಬರ್ಡೇಗೆ ಡಿಸೈನಿಂಗ್ ಕೊಟ್ಟಿದ್ದೆ. ಸೊ ನಾನು ಇನ್ಯಾವಾಗಪ್ಪ ಡಿಸೈನ್ ಎಲ್ಲಿ ಸೆಲೆಕ್ಟ್ ಮಾಡಿದ್ದೆ ಅಂತ ಇಲ್ಲ ಅವ್ರ ಹತ್ರನೇ. ಸೊ ಅದನ್ನ ಇಸ್ಕೊಂಡು ಮಾರ್ನಿಂಗ್ಗೆ ಯಾವ ಥರ ಹಾಕೋಬೇಕು ಅಂತ ಸೆಲೆಕ್ಟ್ ಮಾಡ್ತಾರೆ. ಲಾಸ್ಟ್ ಮೂಮೆಂಟಲ್ಲಿ ಲಾಸ್ಟ್ ವರ್ಷನೂ ನಿನ್ನೆ ತಾನೇ ಸೆಲೆಕ್ಟ್ ಮಾಡಿದ್ದು. ಸೊ ನೆನ್ನೆ ಹೋಗಿದ್ದೆ ಏನಾರು ಚೆನ್ನಾಗೈತೆ ನೋಡ್ಕೊಬರೋಣ ಅಂತ. ನಂಗೆ ತಲೆ ಚಿಟ್ಟು ಹಿಡಿದ್ಬಿಡ್ತು. ಇವಳು ಕೇಳಿದೆ, ಕಳಿಸ್ದೆ, ಬೇಡ ನಾಳೆ ಹೋಗೋಣ ಅಂದ್ಲು. ಸೊ ವಾಪಸ್ ಬಂದೆ ನಿನ್ನೆ. ಇವಾಗ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಎಲ್ಲರ ಗಾಡಿನೂ ಇಚ್ಛೆ ಐತೆ ಇವತ್ತು. ಅಲ್ಲ ಗೈಸ್, ಇವಳು ನನ್ನ ತಿರುಗಿಸಿ ಅಲ್ಲೆಲ್ಗೋ ಕರ್ಕೊಂಡು ಹೋದ್ಲು. ಅಲ್ಲಿ ಮ್ಯಾಚ್ ಆಗಲಿಲ್ಲ. ನಾವೇನೋ ಸ್ಟಿಚ್ ಮಾಡಿಸ್ಬೇಕು ಅಂದ್ಕೊಂಡಿದ್ವಿ, ಅದಾಗಿದೆ. ಟ್ರೈ ಮಾಡ್ಬೇಕು, ಇನ್ನೂ ಫಿನಿಶಿಂಗ್ ಆಗ್ತಾ ಇದೆ. ಅದಾದ್ಮೇಲೆ ಮತ್ತೆ ಅರಸು ರೋಡ್ಗೆ ಹೋದ್ವಿ, ಅಲ್ಲಿ ಒಂದು ಪೆಂಡಿಂಗಲ್ಲಿ ಇಟ್ಟಿದ್ದೀವಿ. ಈಗ ಮತ್ತೆ ಇಲ್ಲಿ ಎಲ್ಲ ಇದು ಸೆಂಟ್ರೋ ಮಾಲ್ಗೆ ಬಂದಿದ್ದೀವಿ. ನೋಡ್ತಾ ಇದ್ದಾಳೆ, MS ಗೋಲ್ಡ್ ಪಕ್ಕ. ಸೊ ನೋಡ್ತಾ ಇದ್ದಾಳೆ ಗೈಸ್. ಇಷ್ಟ ಆಗಿಲ್ಲ, ಹೋಗೋಣ. ಇರು ಆ ಕಡೆ ನೋಡೋಣ. ನಡಿ. ದೇವ್ರೇ ನೋಡಿದ ತಕ್ಷಣ ಇಷ್ಟ ಆಗ್ಬಿಡು. ಅದಾಗಲ್ಲ ಬಿಡು ನೀನೀಗೆ. ಯಾವುದು ಇಷ್ಟನೇ ಪಡಲ್ಲ ಗೈಸ್ ಇವಳು. ಫಸ್ಟ್ ಆಫ್ ಆಲು ತುಂಬ ಒಂಥರ ಚೂಸಿ ಜಾಸ್ತಿ. ಹಂಗೆ ಚೂಸ್ ಹತ್ರ ಮಾಡ್ತಾ ಇದ್ದಾಗಲೇ ಸಿಗಲ್ಲ. ಎತ್ಕೊಬಿಡ್ಬೇಕು, ಶಿವ ಜೈ ಅಂತ. ಆನ್ಲೈನಲ್ಲೇ ತಗೊಬಿಡ್ಬೇಕು. ನಾನು ಇಷ್ಟು ಬಡ್ಕೋತೀನಿ ಗೊತ್ತಾ. ಆನ್ಲೈನ್ ಶಾಪಿಂಗ್ ಇಸ್ ದ ಬೆಸ್ಟ್. ನೀನೊಂದು 5 ಆಪ್ಷನ್ಸ್ ಇಟ್ಕೊಂಡು ಬಂದಮೇಲೆ ಹಾಕೊಂಡು ನೋಡ್ಬಿಟ್ಟು ಇಷ್ಟ ಆಗಿಲ್ಲ ರಿಟರ್ನ್ ಕಳಿಸ್ಕೊತಾನೆ. ಇವಾಗ ನಾಳೆ ಬರ್ಡೇ ಇಟ್ಕೊಂಡು ಹುಡುಕೊಂಡು ಕೂತವಳೆ. ಫಾರ್ ದಿ ಫಸ್ಟ್ ಟೈಮ್ ಗೈಸ್ ನಾನು 1 ತಿಂಗಳು ಮುಂಚೆನೇ ಆರ್ಡ್ರ್ ಮಾಡಿಬಿಡುವೆ. ಒಂದು ಚಪ್ಪಲಿ ಮಾಡುವೆ, ಇಲ್ಲ ಬಟ್ಟೆ ಮಾಡುವೆ.
ಒಂದು ವಸ್ತುನು ಬರ್ಡೇಗೆ ತಗೊಂಡಿಲ್ಲ. ಯಾಕೆ ಅಂದ್ರೆ ಮದ್ವೆಗೆ ತಗೊಂಡು ಸಾಕಾಗಿ ಹೋಗ್ಬಿಟ್ಟಿತ್ತಲ್ಲ, ಅದು ಮೈಂಡೇ ಬರ್ತಾ ಇಲ್ಲ ಶಾಪಿಂಗ್ ಮಾಡ್ಬೇಕು ಅಂತ. ಹೆಂಗ ಅನಿಸ್ತಿದೆ ಅಂದ್ರೆ 9th 10th ಅಲ್ಲಿ ಒಂದ್ ಚೂಡಿದಾರ್ ಏನಾರು ತಗೊಂಡು ಇದ್ದಿದ್ದ ದಿನ ಇರ್ತಿದ್ವಲ್ಲ ಹಂಗೆ. ಇವಾಗ ನಿಂಗೆ ಸಿಗ್ತಾ ಇಲ್ಲ ತಾನೆ, ಕಣ್ ಮುಚ್ಕೊಂಡು ಒಂದು ಸ್ಟಾಪ್ ಅಂತೀನಿ, ಅವಾಗ ಮುಟ್ಟು ಅದನ್ನ ಎತ್ಕೋ ಅಷ್ಟೇ. ಹೆಂಗೆ ಐಡಿಯಾ? ನೋಡಿ ಎಲ್ಲ ವರ್ಷನೂ ಇದೆ ಬರ ಬರ್ಡೇ ಬಂತು ಅಂದ್ರೆ ನನ್ನ ಮಾತು ಕೇಳಿದ್ರೆ ಆನ್ಲೈನಲ್ಲಿ ನೋಡು ಅಂದ್ರೆ ನೋಡ್ಯಾವಲ್ಲು. ಹಾ ನಡಿ ಹುಡ್ಕೊಡ್ದೆ ಇವಾಗ ಮಾಡ್ತೀನಿ. ಬಾ, ಇಲ್ಲಿ ಇಲ್ದಿರ ಬಟ್ಟೆ ಸೃಷ್ಟಿ ಮಾಡ್ಲಾ? ತರ್ಬೇಕಿತ್ತಾನೆ, ಡೆಲ್ಲಿಗೆ ಹೋಗಿದ್ಯಾ? ತಂದಿದೀವಲ್ಲ, ಅದಿನ್ನೂ ಬರಕ್ 4-5 ಡೇಸ್ ಆಗುತ್ತೆ. ಇವಾಗ ಚೆನ್ನಾಗಿ ತಿನ್ಕೊಂಡು ಹುಡುಕ್ಲಿ ಅಂತ ಒಂದು ಗೋಲ್ಗಪ್ಪ ಬ್ರೇಕ್ ತಗೊಂಡಿದ್ದೀವಿ ಗೈಸ್. ಫೋರಮ್ಗೆ ಬಂದಿದ್ದೀವಿ, ಸಿಗುತ್ತಾ ಇಲ್ವಾ ನೋಡುವ. ನೋಡಿ ಗೈಸ್, ನೋಡಿ 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 ಇವಳು ಲಿಫ್ಟ್ ನೋಡಿ ಇವ್ರ ಜೊತೆ ಬಂದು ನೋಡಿ. ಆಯ್ತು, ಫೈನಲಿ ಆಯ್ತು. ಹೆಂಗಾಯ್ತು ಆಗಿಲ್ಲ. ಏನಾಯ್ತು ಗೊತ್ತಿಲ್ಲ. ಬರ್ಡೇಗಂತ ತಗೊಂಡಿದ್ದೆ, ಅದೇ ತಗೊಂಡಿದ್ದಾಳೆ. ಆ ಬಟ್ಟೆಗಿಂತ ಆಕ್ಸೆಸರೀಸ್ ತುಂಬ್ಕೊಂಡವಳೆ. ನಾನು ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಚೆನ್ನಾಗಿ ಕಾಣಿಸ್ತೀಯ, ಬಾ, ಚೆನ್ನಾಗಿ ಕಾಣಿಸ್ತೀಯ. ಕತ್ಲನೇ ಆಗೋಗೈತಲ್ಲೇ, ಬೆಳ್ಕಲ್ಲಿ ಬಂದಿದ್ದ. ನನ್ನ ಮೈಂಡ್ ಬ್ಲ್ಯಾಂಕ್ ಆಗಿದೆ ಗೈಸ್. ಎಲ್ಲ ಸಿಂಪಲ್ ಆಗಿ ತಗೊಂಡಿದ್ದೀನಿ. ಸಿಂಪಲ್ ಆಗಿ ಎಲಿಗೆಂಟ್ ಆಗಿರ್ಬೇಕು. ಎಸ್, ನೋಡುವ ಅದು ಹೆಂಗೆ ರೆಡಿ ಮಾಡ್ತಾಳೆ ಅಂತ. ನಾನು ಯಾಕಾದ್ರೂ ಬಟ್ಟೆ ತಗೊಳಕ್ ಕರ್ಕೋದ್ನು. ಇಷ್ಟು ಬಟ್ಟೆನ ಇವಾಗೆಲ್ಲ ಜೋಡಿಸಿ ಇಡಬೇಕು. ಜಿಕ್ಕ ನಾನು ವಿಡಿಯೋ ಮಾಡ್ತಾ ಇರ್ತೀನಿ, ನೀನು ಜೋಡಿಸ್ತಾರೆ ಹೆಂಗ್ ಮಾಡ್ತೀಯ ಅಂತ ತೋರಿಸ್ತೀನಿ ಜನರಿಗೆ. ಗೈಸ್, ನಾನು ನಿನ್ನೆ ಸ್ನಾನ ಮಾಡ್ಬೇಕು. ನಾನು ಹೇಳ್ಬಿಡ್ತೀನಿ ಅಂತ ಅವಳೆ ಹೇಳ್ಬಿಟ್ಲು. ಇಲ್ಲ, ಬಟ್ಟೆ ಏನ್ ಬದಲಾಯಿಸಲ್ವಲ್ಲ ಅನ್ಕೊಬಿಡ್ತಾರೆ ಅಂತ. ಅಷ್ಟು ಬೇಸಕ್ ತಗೊಳ್ಳೆ. ಹೆಂಗೂ ಇವಾಗ ಗಲೀಜ್ ಆಗೇ ಆಗುತ್ತೆ, ಒಟ್ಟಿಗೆ ಎಲ್ಲ ತುಂಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಗೈಸ್. ನಾಳೆ ಇಲ್ಲೇ ಇರ್ತೀವಿ, ಮನೇಲಿ ಹಂಗಿರ್ತೀವಿ. ಊಟ ಮಾಡಿಬಿಟ್ಟು 10 ಗಂಟೆ ಟೈಮು. ನಾಳೆ ಏನು ಸೆಲೆಬ್ರೇಷನ್ ಇಲ್ಲ ಅಷ್ಟೇ. ಆಮೇಲೆ ಬೆಂಗಳೂರಿಗೆ ಕಳಿಸ್ಬಿಡ್ತೀನಿ. ಏನೇಳು ಗೈಸ್, ಇವಳು ನನಗೆ ದಬ್ಬಾಳಿಕೆ ಮಾಡಿ ಬೆದರಿಕೆ ಹಾಕಿ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿಸ್ಬೇಕು ಅಂತ ಹೇಳೋಳೆ. ಇಲ್ಲ ಗೈಸ್, ನೋಡಿ ಗೈಸ್, ಇದೊಂದು ಪ್ಲೇಸ್, ಅದರೊಳಗೆ ಹಿಂಗೊಂದು. ನಾನು ಇವಾಗಲೇ ಹೇಳ್ತಿದ್ದೀನಿ ನೋಡು ಮಧು, ಬರ್ಡೇ ಎಲ್ಲ ಬೇಡ, ಓಕೆ, ಸಿಂಪಲ್ ಆಗಿ ಒಂದೇ ಒಂದು ಕೇಕ್ ಕಟ್ ಮಾಡಿಸ್ಬಿಡಿ. ಸರಿ, ಬರ್ಡೇ ಬೇಡ ಅಂದೆ ತಾನೇ. ಬಟ್ಟೆ ತಗೊಳಕ್ಕೆ ಯಾಕೆ ಅಷ್ಟು ಸಾಯಿಸ್ತೆ? ಅಲ್ಲ, ಬರ್ಡೇ ಅಲ್ವಾ, ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದೊಂದೇ ಅಷ್ಟೇ. ಹಾ, ಇಲ್ಲೇ ಮನೇಲಿ ಕೆಳಗಡೆ ಆದಲ್ಲಿ ಫೋಟೋ ತೆಗಿಸ್ಕೊತೀಯಾ? ಓಕೆ, ಡೆಕೋರೇಷನ್ ಏನು ಬೇಡ ಹಂಗಾರೆ? ಡನ್. ಓಕೆ, ಸರಿ, ಮುಚ್ಕೊಂಡು ಮಾಡು. ಕೇಳಿಸ್ಕೊಂಡ್ರ ನೋಡಿ ಬಾ. ಇವಾಗ ಇವೆರಡರಲ್ಲಿ ಹಿಡಿತದಾ ಇದು? ಆರಾಮಾಗಿ ಹಿಡಿಯುತ್ತೆ. ಹೌದಂಗ. ಇದೆಲ್ಲ ದೊಡ್ಡ ದೊಡ್ಡ ಬಟ್ಟೆಗಳು, ಫಂಕ್ಷನ್ ವೇರ್ಸ್ ಎಲ್ಲ ಏನ್ ಮಾಡ್ತೀನಿ, ಆ ಕಡೆ ಡ್ರಾಯರ್ಗಳಿಗೆ ಹಾಕ್ಬಿಡ್ತೀನಿ. ಯಾವ ಕಡೆ ಡ್ರಾಯರು? ಇಲ್ಲಿ ಈ ಡ್ರಾಯರು, ಆ ಡ್ರಾಯರು ಅಲ್ಲಿ ಇಟ್ಬಿಡು, ಇಲ್ಲ ಅಂದ್ರೆ ಅದ್ರ ಮೇಲೆ. ಅದೇ ಎಲ್ಲರೂ ಅಲ್ಲೆಲ್ಲಡೆ ಇರ್ಬೇಕು, ಇಲ್ಲಿ ಇಡಕ್ಕಾಗಲ್ಲ ಅದನ್ನ. ಎಲ್ಲಿ ಕ್ಯಾಶುವಲ್ ವೇರ್ಸ್, ಜೀನ್ಸ್. ಹೋಗ್ತಿದ್ಯಲ್ಲ ಇಷ್ಟು ಹೆಂಗ್ಸು ಮಾತಾಡೋದು ಹೊಸಿ ಬಸಿಯಾ? ಓ ಉದ್ದಾರ ಸಿದ್ದರಾಮುಂಡಿ ಉದ್ದಾರ ಮಾಡ ನೀನು. ಪೂಜೆ ಮಾತಾಡ್ತಾಳಲ್ಲ, ಹಂಗ್ ಮಾತಾಡ್ತಾ ಇದೆ. ನಿನ್ನಂಗೆಲ್ಲ ಹೇಳಿರು. ಇದ್ಯಾಕೆ ಇಡು ಫೋನ್ನ. ನಮ್ಮ ಅಜ್ಜಿಗೆ ಅಲ್ಲಿ ಆಯ್ತಾ ಇಲ್ಲ, ಇಲ್ಲಿ ಏನ್ ಮಾಡ್ತವ್ರೆ ಏನು ತಿಳ್ಕೋಬೇಕು. ಜೀವನ ಎಲ್ಲ ಇಲ್ಲೇ 10 ನಿಮಿಷಕ್ಕೂ, ಅದು 10 ನಿಮಿಷಕ್ಕೆ ಎಲ್ಲರಿಗೂ ಕಾಲ್ ಮಾಡೋದು. ದಿನಕ್ಕೆ ಬೆಳಿಗ್ಗೆ ನಂಗೆ ಮಲ್ಕೊಳಕ್ ಬಿಡಲ್ಲ, 8 ಗಂಟೆಗೆ ಕಾಲ್ ಹಚ್ಚೋದು. ಏನ್ ಮಾಡ್ತಿದ್ಯಾ, ತಿಂಡಿ ತಿಂದ, ಊಟ ಮಾಡ್ದ, ಅದಾದ್ಮೇಲೆ ನೆಕ್ಸ್ಟ್ ರೌಂಡ್ ಇವಳಿಗೆ. 6 ಗಂಟೆ ಆದ್ರೆ ಸಾಕು, ಬಾ ಟಿವಿ ಹಾಕೊಡು. ಇಡಲ್ಲ, ಫೋನ್ ಒಟ್ಟಿನಲ್ಲಿ ಇಡಲ್ಲ ಅಷ್ಟೇ. ಏನೀಗ ನಮ್ಮ ಅಣ್ಣನ್ ಕೇಳ್ಕೊಡ್ಬೇಕು. ಸರಿ ಏನ ಇಡ.
ಬರ್ತೀನಿ. ಅದಕ್ಕೆ ಮೊಮ್ಮಗ ಕಾಲೇ ಮಾಡಲ್ಲ. 1 ನಿಮಿಷ ಕಟ್ ಮಾಡ್ತಾನೆ ಅಂತ. ಏನೇನಿದ್ರೆ ಆ ಬಾರಿ ಮುತ್ತು ಅವನು ಒಂದೇ. ಬಾರಿ ಬಾರಿ ಮುತ್ತು. ಮಾರಿ ಮುತ್ತು. ಏನೋ ಬೂಸಿ ಇರ್ತಾನೆ, ಅವ್ನು ಬಾರಿ ಮುತ್ತು. ಅಜ್ಜಿ ಮಲ್ಕೋ ಸುಮ್ಮನೆ ಆಯ್ತು. ಬರ್ಡೇ ಅಲ್ವಾ ನನ್ನ ಬರ್ಡೇಗೆ? ಬಟ್ಟೆ ಇವನಿ ಪುಡ್ಕೊಂಡು ಗೈಸ್ ಇದು ನಂದು ಪ್ರೀ ವೆಡ್ಡಿಂಗ್ ಶೂಟ್ ಬಟ್ಟೆ. ಗುಡ್ ನೈಟ್ ಬೂಸ್. ಬೂಸು ಎಲ್ಲ ಹೆಸರು ಕಟ್ಟಿದ್ರಿ. ವಿಡಿಯೋ ಕಾಲ್ ಮಾಡ್ತೀಯಾ? ಇಡೆ ಕಾಲ ಕಾಫಿ ಇಡೇರು ಇಡೆ ಕಾಲ್ ಮಾಡ್ತೀನಿ. ಇಲ್ಲೇ ಕಾಲ್ ಮಾಡಿ. ಇಲ್ಲೇ ಕಾಲ್ ಮಾಡ್ಬಿಟ್ಟಿದ್ಯಾ ಬೂಸ್? ಇವತ್ತು ಅದಕ್ಕೆ ಮಾತಾಡಿದೆ. ಯಾರು ಹೇಳಿದ್ರು? ಫೋನಲ್ಲೇ ಬೊಗಳ್ತು. ಆಯ್ತು, ಓಕೆ ಬಾಯ್ ಬಾಯ್. ಒಂದೇ ಹೇಳು ನಡಕ್ಕೆ. ನೀನೇ ಬಜ್ಜಿ. ಬರ್ತೀನಿ. ನನ್ನ ಬರ್ತ್ಡೇಗೆ ಗಿಫ್ಟ್ ತಗೋಬ. ಬಾಯ್. ಏನ್ ಸಮಾಚಾರ? ಹೇಳು. ಅವನೇ ಕಮ್ಮಿ ಪಾಟಿನ ಮೆಗ್ದನು. ಗೊತ್ತಿಲ್ಲ ಕಣಮ್ಮಿ. ಇಷ್ಟೊಂದು ಬರ್ತಾವನಲ್ಲ, ಏನ್ ಜಾಸ್ತಿ ಇದ್ದವನ್ಗೆ. ಕುಡ್ದೋಗ್ಬಿಟ್ಟವ್ರೆ. ನಿಮ್ಮ ಮನೆ ಇಲ್ವದ? ಅವನು ಕುಡ್ದು. ಇಬ್ರು ಟೈಟ್, ನಾನು ಟೈಟ್. ಬೂಸ್ ಕೊಡು ನಿಮ್ಮ ಮನೆಗೆ. ಹಲೋ, ಏನ್ ಮಾಡ್ತಿದ್ಯೆ? ಏನಿಲ್ಲ, ಮಲಗಿದೆ ಹೇಳ. ಮನ್ಗಿನಿ ನಿನ್ ಕುಣಿನ. ಮಲಗಿದ್ದೀನಿ. ಮುಟ್ಟ ನೀನು ಬಂದ್ರೆ. ಗಾರ್ಡನ್ ಕ್ಲೀನ್ ಮಾಡ್ತಾ ಇದ್ದಾರೆ ಗೈಸ್. ಎಷ್ಟು ಕ್ಲೀನಾಗಿ ಮಾಡಿದ್ದಾರೆ ಅಂದರೆ ನಮ್ಮಣ್ಣ ಇದುವರೆಗೂ ಕರ್ಸಿದ್ದವ್ರು ಎಷ್ಟು ಕ್ಲೀನಾಗಿ ಯಾರೂ ಮಾಡಿಲ್ಲ. ಹೌದು ಹೌದು, ಮದುವೆಗೆ ಇವರೇ ಬಂದಿದ್ದು. ಮದುವೆ ಟೈಮಲ್ಲಿ ಫುಲ್ಲು ಕ್ಲೀನ್ ಮಾಡಿದ್ರು. ಇವಾಗಲೂ ಇವ್ರನ್ನೇ ಕರ್ಸಿದ್ದಾರೆ. ಯಾಕೆ ಕರ್ಸಿದ್ದೀರಾ ಇವಾಗ? ಗಾರ್ಡನ್ ನೀನು ಬರ್ತಡೇ ಇಲ್ಲೇ ಮಾಡೋದ ಅಂತ ಪೆಂಡಲ್ ಹಾಕ್ಸ್ಬಿಟ್ಟು. ಹೌದಾ? ಸೊ ಗೈಸ್, ಬೆಳಗ್ಗೆ ರೆಡಿಯಾಗಿ ಗಂಡ ಹೆಂಡತಿ ಎಲ್ಗೂ ಹೋಗ್ತಾ ಇದ್ದಾರೆ. ಬೆಳಿಗ್ಗೆ ಅನ್ಬೇಡ ಕಣೆ, 12 ಗಂಟೆ ಆಗ್ಲೇ. ಹೌದು, 12 ಗಂಟೆನಾ? ಈ ಕಲರ್ ನೋಡಿ ಹೆಂಗೆ ಕಾಣಿಸ್ತೈತೆ, ಶೈನಿಂಗ್. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಹೋಗ್ಬೇಕಾದ್ರೆ ಕೇಳಬಾರ್ದು. ಕೇಕ್ ಆರ್ಡರ್ ಕೊಡಕ್ಕೆ. ಓ ಸಾರಿ. ಬಾಯ್, ಒಳ್ಳೇದಾಗಲಿ. ಚೆನ್ನಾಗಿ ಕೊಟ್ಬಿಟ್ಟು ಬನ್ನಿ. ಬಟ್ಟೆ ತಗೊಬರಕ್ಕೆ ಹೋಯ್ತಾರ ನಿನಗೆ ಬಟ್ಟೆ ಗಿಫ್ಟು. ನಾನು ಬಟ್ಟೆ ತಗೊಳಕ್ ಹೋಯ್ತೀನಿ. ನಂಗೊಂದು ಜೊತೆ ತಗೊಬನ್ನಿ ಹಂಗೆ. ಎಷ್ಟೇ ತಗೋತೀಯಾ? ಬಟ್ಟೆ ಯಪ್ಪ, ನೆನ್ನೆ ಎಲ್ಲ ರೋಸಸ್ ಬಿಟ್ಟವಳೆ ಗೈಸ್. ಇವಾಗ ಮತ್ತೆ ಹೋಯ್ತವಳು ಬಟ್ಟೆ ತರಕ್ಕೆ. ಇವಾಗೆಲ್ಲ ಏನೇನೋ ಆಗಿ ಏನೇನೋ ಆಗೋಗಿದೆ. ಅದಕ್ಕೆ ಗೈಸ್ ಒಳ್ಳೇದಾಗ್ಲಿ, ಹೋಗಿದ್ದು ಬನ್ನಿ, ಬೇಗ ಹೋಗಿ. ಬರ್ತಡೆಗೆ ನಾನು ಏನಾರದ್ನ ನಾನು ಕ್ಯಾಮ್ರಾ ಆನ್ ಮಾಡಿದೆ ಅಷ್ಟೇ. ಅಲೋ ಅಂತ ಮೈಕ್ ಟೆಸ್ಟ್ ಯಾಕೆ ಮಾಡ್ತಿದ್ದೀರಾ? ಇದು 3 ತಿಂಗಳಿಂದ ಕೆಟ್ಟ ನಿಂತಿತ್ತು, ಯಾರು ಯೂಸ್ ಮಾಡ್ತಿರ್ಲಿಲ್ಲ. ಇವತ್ತೇ ಯಾಕೆ ತೆಗೆದ್ರಿ? ಇಕ್ಕಿ ಅವತ್ತೇ ಹೇಳ್ದ ರೆಡಿ ಇಟ್ಬಿಡು ಅಂತ. ನಿಮ್ಗೆ ಇವತ್ತು ನೆನಪಾಯ್ತು. ಯಾಕೆಂದ್ರೆ ಪ್ರಿಯಕ್ ಅವ್ರದ್ದು ಮದುವೆಗೆ ಹೋಗ್ಬೇಕಲ್ಲ, ಹಾ, ಅವಾಗ ಪ್ರಿಯಾಕ್ಕನ್ ಮದ್ವೆ ಜಾನ್ವರಿಲಿ, ರೆಡಿ ಮಾಡಿ ಇಟ್ಟ ಅಂತ ಅಷ್ಟೇ. 1 ತಿಂಗಳಿಗೆ. ಇವತ್ತೇ? ಮತ್ತೆ ಸರಿ ಅಣ್ಣ, ಆಯ್ತಣ್ಣ. ಬರ್ತಡೇ ಅನ್ಕೋಬಿಟ್ಟ? ಇಲ್ಲ ಅಣ್ಣ, ನಾನು ಯಾಕೆ ಹಂಗ ಅನ್ಕೊಳ್ಳಿ. ಬರ್ತಡೇಗಲ್ಲ ಇದು. ಎಲ್ಲೋದ್ರವ್ರು? ನಾನು ಕೇಳಿದ್ರೆ ಮಾತಾಡೋ. ಎಲ್ಲೋದ್ರು? ಹಲೋ ಮೈಕ್ ಟೆಸ್ಟಿಂಗ್. ನಾಳೆ 12 ಗಂಟೆಗೆ ನಿಶಾ ಅವ್ರ ಬರ್ತಡೇ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲರೂ ಬಂದ್ಬಿಡಿ ಗೈಸ್. ಎಲ್ಲರೂ ಬಂದ್ಬಿಡಿ. ಎಸ್. ಸೊ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಟಾಕೀಸ್ ಯೂಟ್ಯೂಬ್ ಚಾನಲ್, ನಿಶಾ ಬ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ಬಾಯ್ ಮಾಡೋಣ. ಬಾಯ್. ಬರ್ಡೇ